ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೂ ತುಂಬ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M20 ಒಂದು ಫುಲ್ ರಿವ್ಯೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಅಭಿಪ್ರಾಯ, ನನ್ನ ಒಪಿನಿಯನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಒಂದು ಫೋನ್ ಚೆನ್ನಾಗಿದೆ, ಇದನ್ನು ಪರ್ಚೇಸ್ ಮಾಡ್ಕೋಬೋದು ಅಂತಾರೆ. ಇನ್ನು ತುಂಬ ಜನ ಈ ಒಂದು ಫೋನ್ ಸರಿಯಾಗಿಲ್ಲ, ಇದನ್ನು ಪರ್ಚೇಸ್ ಮಾಡಿಬಿಡಿ ಅಂತಿದ್ದಾರೆ. ಇನ್ನು ಕೆಲವು ಜನ ಅಂತೂ ಕನ್ಫ್ಯೂಷನ್ ಇದ್ದಾರೆ, ಬೇರೆ ಫೋನ್ ತೊಗೊಳ್ಬೋದಾ ಅಥವಾ ಈ ಒಂದು ಫೋನ್ನ ಪರ್ಚೇಸ್ ಮಾಡ ಅಂತ ಕನ್ಫ್ಯೂಸ್ ಇದ್ದಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಫುಲ್ ರಿವ್ಯೂನ ತಿಳಿಸ್ಕೊಡ್ತಾ ಇದ್ದೀವಿ. ಇದರ ಕ್ಯಾಮ್ರಾ ಆಗಿರಲಿ ಎಲ್ಲ ಟೆಸ್ಟ್ಗಳನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡೋಕ್ಕೆ ಮರಿಬೇಡಿ. ವಿಡಿಯೋನ ಲೈಕ್ ಕೂಡ ಮಾಡಿ, ನಿಮ್ಮ ಸಪೋರ್ಟ್ ಇರುತ್ತೆ ನಮ್ಮ ಜೊತೆ. ಸೊ ಲೈಕ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಫೋನಲ್ಲಿ 6.33 ಇಂಚಸ್ ಇರೋ ಒಂದು ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು TFT ಡಿಸ್ಪ್ಲೇ ಆಗಿದೆ. ಸೊ ಈ ಒಂದು ಡಿಸ್ಪ್ಲೇ, ಇದರ ಒಂದು ಕಲರ್ ಸ್ಯಾಚುರೇಷನ್ ಆಗಿರಲಿ ಅಥವಾ ಇದರ ಒಂದು ಈ ಒಂದು ಮೈನ್ ಬ್ರೈಟ್ನೆಸ್ ಆಗಿರಲಿ, ಔಟ್ಡೋರ್ ನಾವೆಲ್ಲ ನೋಡ್ಕೊಂಡಾಗ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಡಿಸ್ಪ್ಲೇ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಮೇನ್ ಥಿಂಕ್ ಏನಪ್ಪ ಅಂದರೆ ಇದು TFT ಡಿಸ್ಪ್ಲೇ ಇದೆ. ಮತ್ತು ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೂಡ ನಮಗೆ ಕೊಟ್ಟಿಲ್ಲ, ಇದರಲ್ಲಿ ಡ್ರ್ಯಾಗನ್ ಟೇಲಿನ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ನೀವು ಒಂದು ನಾರ್ಮಲ್ ಆಗಿ ಸ್ವಲ್ಪ ಹೆವಿ ಯೂಸ್ ಮಾಡ್ತೀರಾ, ನೀವು ಟೇಬಲ್ ಮೇಲೆ ಇಡೋದಾಗಲಿ, ಸ್ವಲ್ಪ ಅಲ್ಲಿ ಇಲ್ಲಿ ಮೊಬೈಲ್ ಕೈಯಿಂದ ಕೆಳಗಡೆ ಇಡ್ತಾ ಇದ್ರಪ್ಪ, ಜಾಸ್ತಿ ಕವರ್ ಹಾಕದೆಲ್ಲ ಯೂಸ್ ಮಾಡ್ತೀರಾ ಅಂದರೆ ನೀವು ಜಾಸ್ತಿ ಅಂದರೆ ಜಾಸ್ತಿ ಇಲ್ಲಿನ ಒಂದು ಸ್ಕ್ರ್ಯಾಚಸ್ನ ನೋಡ್ತೀರಾ ಈ ಒಂದು ಮೇಲಿನ ಗ್ಲಾಸ್ ಮೇಲೆ. ಬಟ್ ನೀವು ಒಂದು ಟೆಂಪರ್ಡ್ ಗ್ಲಾಸ್ನೆಲ್ಲ ಯೂಸ್ ಮಾಡಿದ್ರೆ ಆ ಒಂದು ಸ್ಕ್ರ್ಯಾಚಸ್ನ ಮಿಸ್ ಮಾಡ್ಕೊಳ್ಬೋದು ಅನ್ಕೋತಿದ್ದೀನಿ. ಸೊ ಆ ಡಿಸ್ಪ್ಲೇ ಮಾಮೂಲಾಗಿ ಈ ಒಂದು ಫೋನ್ ಚೆನ್ನಾಗಿದೆ, ಬಟ್ ನಾಟ್ ಲೈಕ್ IPS ಡಿಸ್ಪ್ಲೇ ಥರ ಇದು ಬ್ರೈಟ್ ಆಗಿ, ಮತ್ತು ಕಲರ್ ಸ್ಯಾಚುರೇಷನ್ ಜಾಸ್ತಿ IPSನಲ್ಲಿ ಯಾವ ರೀತಿ ಸಿಗುತ್ತೆ ಅಲ್ಲಿ ಇಷ್ಟೊಂದು ನಾವು ಬ್ರೈಟರ್ ಮತ್ತು ಒಂದು ಒಳ್ಳೆ ಕಲರ್ ಸ್ಯಾಚುರೇಷನ್ ಈ ಒಂದು ಫೋನಲ್ಲಿ ನೋಡ್ತಾ ಇಲ್ಲ. ಬಟ್ ಈ ಒಂದು ಬಜೆಟ್ನಲ್ಲಿ ಈ ಒಂದು TFT ಡಿಸ್ಪ್ಲೇ ಕೂಡ ಓಕೆ ಅಂತ ಹಾಕೋಬೋದು. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿನ ಚೆಕ್ ಮಾಡ್ಕೊಂಡಾಗ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಪ್ಯೂರ್ ಒಂದು ಫೈಬರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಪ್ರತಿಯೊಂದು ಕಂಪ್ನಿ ಫೈಬರ್ ಏನಕ್ಕೆ ಮಾಡುತ್ತೆ, ಬಜೆಟ್ ರೇಂಜಲ್ಲಿ ಕೂಡ ಇದರೊಂದು ವೇಟ್ ಕಮ್ಮಿಗೋಸ್ಕರ ಫೈಬರ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಮೆಟಲ್ ಎಲ್ಲ ಹಾಕಿದ್ರೆ ತುಂಬ ಭಾರಿ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕಂಪನಿಗಳು ಫೈಬರ್ ಮೆಟೀರಿಯಲ್ನ ಕೊಡ್ತಿದ್ದಾರೆ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದು ಪಾಲಿಕಾರ್ಬನೇಟ್ ಇವಾಗ Asus M2 Proನಲ್ಲಿ ನೋಡ್ತಾ ಇದ್ವಿ, ಅಥವಾ ಈ ಒಂದು ರೆಡ್ಮಿನಲ್ಲಿ ಒಂದು ಮೆಟಲ್ ಬಾಡಿನ ನೋಡ್ತಾ ಇದ್ವಿ, ರಿಯಲ್ಮಿ ಆಗಿರಲಿ, ರಿಯಲ್ಮಿ ಒಂದು ಪಾಲಿಕಾರ್ಬನೇಟ್ ನೋಡ್ತಾ ಇದ್ವಿ. ಬಟ್ ನಾನು ಯಾವಾಗ ಈ ಒಂದು ಸ್ಯಾಮ್ಸಂಗ್ M20 ಹಿಂದೆ ಒಂದು ಬಾಡಿನ ಈ ರೀತಿಯಾಗಿ ಪ್ರೆಸ್ ಮಾಡ್ತೀನಿ, ಇವಾಗ ಚಿಕ್ಕ ಚಿಕ್ಕ ನನಗೆ ಒಂದು ಸೌಂಡ್ ಬರುತ್ತೆ. ಸೊ ಇದ್ರ ಪ್ರಕಾರ ಇಲ್ಲೇನು ಒಂದು ಹೆವಿ ಕ್ವಾಲಿಟಿ ಅಥವಾ ಒಂದು ಹೆವಿ ಪ್ಲಾಸ್ಟಿಕ್ನ ನೋಡ್ತಾ ಇಲ್ಲ. ಒಬ್ವಿಯಸ್ಲಿ ನನ್ನ ಪ್ರಕಾರ ಸ್ಯಾಮ್ಸಂಗ್ನವರು ಒಂದು ಒಳ್ಳೆ ಬ್ರ್ಯಾಂಡ್ ಆಗಿ ಕೂಡ ಈ ರೀತಿ ಮಾಡಬಾರ್ದಾಗಿತ್ತು ಅಂದ್ಕೊಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಕ್ವಾಲಿಟಿ ಅಥವಾ ಒಂದು ಹೆವಿ ಪ್ಲಾಸ್ಟಿಕ್ನ ಕೊಟ್ಟಿದ್ರು ಇನ್ನಷ್ಟು ಮಜಾ ಇರ್ತಿತ್ತು, ಚೆನ್ನಾಗಿ ಲುಕ್ ಎಲ್ಲ ಇರ್ತಿತ್ತು. ಬಟ್ ಮುಂದಿನ ಭಾಗ ತುಂಬ ಒಂದು ಒಳ್ಳೆ ಪ್ರೀಮಿಯಂ ಲುಕ್ ಅನ್ಸುತ್ತೆ. ಒಂದು ಫ್ಲಾಗ್ಶಿಪ್ ಫೋನಲ್ಲಿ ಯಾವ ರೀತಿ ವ್ಯೂ ಇರುತ್ತೆ ಅದೇ ರೀತಿಯಾಗಿ ಮುಂದಿನ ಲುಕ್ ನಾವಿಂದ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ ಇಂಟ್ರೆಸ್ಟಿಂಗ್ ಫೀಚರ್ ಅಪ್ಪ ಅಂದರೆ ಇಲ್ಲಿ C ಪೋರ್ಟ್ನ ಕೊಡ್ತಾ ಇದ್ದಾರೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ, ಮತ್ತು 5000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಸೊ ಮಿಡ್ ರೇಂಜ್ನಲ್ಲಿ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ C ಪೋರ್ಟ್ ಇಷ್ಟೊಂದು ಫೀಚರ್ಗಳಿರುತ್ತೆ, ಯಾವುದೂ ಕಂಪ್ನಿ ನಿಮಗೆ C ಪೋರ್ಟ್ನ ಕೊಟ್ಟಿಲ್ಲ. ಮತ್ತು ಫಾಸ್ಟ್ ಚಾರ್ಜಿಂಗ್ 15 ವ್ಯಾಟ್ನ ಒಂದು ಅಡಾಪ್ಟರ್ನ ನೋಡ್ತಾ ಇದ್ವಿ. ಸೊ ಆಬ್ವಿಯಸ್ಲಿ ಇದೊಂದು ತುಂಬ ಒಳ್ಳೆಯ ವಿಚಾರ. ನಮಗೆ ಇಲ್ಲಿ C ಪೋರ್ಟ್ನ ಕೊಡ್ತಾ ಇದ್ದಾರೆ, ಮತ್ತು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ, 5000 mAh ಬ್ಯಾಟ್ರಿ. ಇನ್ನು ಬ್ಯಾಟ್ರಿ ಮಾಮೂಲಾಗಿ ನಾವು ಬ್ಯಾಟ್ರಿ ಎಷ್ಟೊಂದು ದಿನ ಬ್ಯಾಕಪ್ ಸಿಗತ್ತಪ್ಪ ನೋಡ್ಕೊಂಡಾಗ ನಾನು ಕಳೆದ 5 ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೆವಿ ಎಲ್ಲ ಒಂದು ಅಪ್ಲಿಕೇಶನ್ಸ್ನ ಓಪನ್ ಮಾಡಿ PUBG 2-3 ಗಂಟೆ ಆಡಿ ಎಲ್ಲ ಚೆಕ್ ಮಾಡ್ಕೊಂಡಾಗ ಒಂದು ಫುಲ್ ಡೇ ಬ್ಯಾಕಪ್ ಆಗಿ ಸ್ವಲ್ಪ 1-2 ಗಂಟೆ ಜಾಸ್ತಿ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಅದರ್ವೈಸ್ ನೀವು ನಾರ್ಮಲ್ ಆಗಿ ಕಾಲ್ಸ್ ಎಲ್ಲ ಪಿಕ್ ಮಾಡಿ ಸ್ವಲ್ಪ ವಿಡಿಯೋನ ನೋಡಿ ಯೂಸ್ ಮಾಡ್ತಿದ್ದಾರೆ ಅಂದರೆ 1.5 ದಿನ ಆರಾಮಾಗಿ ನೀವು ಇಲ್ಲಿಂದ ಬ್ಯಾಕಪ್ ಪಡಿಬೋದು. ಮತ್ತು ಇಲ್ಲಿ ಬ್ಯಾಕಪ್ ಜಾಸ್ತಿ ಬರೋಕ್ಕೆ, ಇಷ್ಟೊಂದು ಬ್ಯಾಕಪ್ ಪಡೆಯೋಕ್ಕೆ ಕಾರಣಪ್ಪ ಅಂದರೆ TFT ಡಿಸ್ಪ್ಲೇ ಅಷ್ಟೊಂದು ಜಾಸ್ತಿ ಬ್ರೈಟರ್ ಆಗಿರೋಲ್ಲ, ಮತ್ತು ಇದರೊಂದು ಪವರ್ ಕಮ್ಮಿ ತೊಗೊಳುತ್ತೆ, ಇದು ಜಾಸ್ತಿ ಒಂದು ಪವರ್ನ ತೊಗೊಳ್ಳಲ್ಲ. ಹೀಗಾಗಿ TFT ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ನ ನೋಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಸೌಂಡ್ ಕ್ವಾಲಿಟಿನ ಚೆಕ್ ಮಾಡಿದಾಗ ನಾನೊಂದು PUBG ಆಟ ಆಡಬೇಕಾದ್ರೆ ಅಥವಾ ವಿಡಿಯೋ ನೋಡಬೇಕಾದ್ರೆ, ಯೂಟ್ಯೂಬ್ ನೋಡಬೇಕಾದ್ರೆ ಇದರ ಒಂದು ಸೌಂಡ್ ಅಷ್ಟೊಂದು ಲೌಡ್ ಆಗಿಲ್ಲ, ಅಂದರೆ ಜಾಸ್ತಿ ಹೈ ಒಂದು ಸೌಂಡ್ನ ನೋಡ್ತಾ ಇಲ್ಲ. ನಾರ್ಮಲ್ ಸೌಂಡ್ ಇದೆ, ಚಿಕ್ಕ ಸೌಂಡ್ ಬರುತ್ತೆ, ಬಟ್ ತುಂಬ ಕ್ಲಿಯಾರಿಟಿ ನಾವೆಲ್ಲ ನೋಡ್ತಾ ಇದ್ವಿ. ಇನ್ನು ಹೆಡ್ಫೋನ್ಸ್ನಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಔಟ್ಪುಟ್ ಕೂಡ ತುಂಬ ಇಂಪಾರ್ಟೆಂಟ್. ಇದು ಡಿಪೆಂಡ್ ಆಗಿ ನಿಮ್ಮ ಒಂದು ಏರ್ಫೋನ್ ಮೇಲೆ ಆಗುತ್ತೆ. ಬಟ್ ಇದೊಂದು ಔಟ್ಪುಟ್ ಕೂಡ ಇದರಲ್ಲಿ ನಾವು ಕ್ವಾಲಿಟಿನ ನೋಡ್ತೀವಿ. ಆ್ಯಪಲ್ಗೆ ಮತ್ತು ಸ್ಯಾಮ್ಸಂಗ್ಗೆ ಕಂಪೇರ್ ಮಾಡಿದಾಗ ನಿಮಗೆ ಕ್ವಾಲಿಟಿ ಚೇಂಜಸ್ನ ಪಕ್ಕ ನೋಡ್ತೀರಾ. ಇದರಲ್ಲಿ ಕೂಡ ಸೇಮ್ ನಾನೊಂದು ಆ್ಯಪಲ್ನಲ್ಲಿ ಕೂಡ ಯೂಸ್ ಮಾಡಿದ್ದೀನಿ, ಅದರಲ್ಲಿ ಯಾವ ರೀತಿಯಾಗಿ ನನಗೆ ಒಂದು ಔಟ್ಪುಟ್ ಸಿಗುತ್ತೆ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡ್ತಾ ಇದ್ದೀನಿ. ಸೊ ಇದರೊಂದು ಹೆಡ್ಫೋನ್ ಕ್ವಾಲಿಟಿ, ಔಟ್ಪುಟ್ ಕ್ವಾಲಿಟಿ ಕೂಡ ನನಗೆ ತುಂಬ ಇಷ್ಟ ಆಗಿದೆ. ಇನ್ನು ನೆಕ್ಸ್ಟ್ ನನಗೆ ಈ ಒಂದು ಫೋನಲ್ಲಿ ಮೇನ್ ಫೀಚರ್ ಇಷ್ಟ ಆಗಲ್ಲಪ್ಪ ಅಂದರೆ ಇದರೊಂದು ಫಿಂಗರ್ ಪ್ರಿಂಟ್ನಲ್ಲಿ ಕೂಡ ನನ್ನ ಹತ್ರ ಎಲ್ಲಿದೆಯಪ್ಪ ಫಿಂಗರ್ ಪ್ರಿಂಟ್ ನನಗೆ ಹುಡ್ಕೋದೇ ಕಷ್ಟ ಆಗಿಬಿಟ್ಟಿದೆ. ಸೊ ನಾರ್ಮಲ್ ಆಗಿ ನಾವು ಫೋನ್ ಈ ರೀತಿಯಾಗಿ ಹಿಡಿತೀವಿ, ಇಲ್ಲಿ ನಾವು ಒಂದು ಫಿಂಗರ್ ಪ್ರಿಂಟ್ನ ಹೊಡ್ತೀವಿ, ಬಟ್ ಇಲ್ಲಿ ಈ ರೀತಿಯಾಗಿ ಹಿಡ್ಕೊಂಡು ನಾವು ಇಲ್ಲಿಂದ ಫಿಂಗರ್ ಪ್ರಿಂಟ್ನ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಇದು ಫಿಂಗರ್ ಪ್ರಿಂಟ್ ನಮಗೆ ಗೊತ್ತಾಗಲ್ಲ. ಬಟ್ ನೀವು ಯಾವಾಗ ಒಂದು ಕೇಸ್ ಕವರ್ನ ಹಾಕೋತೀರಾ ಆವಾಗ ಇಲ್ಲೇ ಇದೆಯಪ್ಪ ನಮ್ಮ ಫಿಂಗರ್ ಪ್ರಿಂಟ್ ಅಂತ ಗೊತ್ತಾಗತ್ತೆ.
ನೆಕ್ಸ್ಟ್ ಈ ಒಂದು ಫೋನಲ್ಲಿ ಮೇನ್ ಫೀಚರ್ ಹೈಲೈಟ್ ಫೀಚರ್ ಅಪ್ಪ ಅಂದರೆ ಅದು ಈ ಒಂದು ಫೋನ್ನ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಪ್ಲಸ್ ಒಂದು ವೈಡ್ ಆ್ಯಂಗಲ್ನ ಕೊಡ್ತಾ ಇದ್ದಾರೆ. ಸೊ ವೈಡ್ ಆ್ಯಂಗಲ್ ನಾವು ಜಾಸ್ತಿ ಯೂಸ್ ಆಗಲ್ಲ ಅನ್ಕೊಳ್ತಾ ಇದ್ದೀನಿ. ಮೊದಲಾಗಿ ಈ ಒಂದು ಫೋಟೋಗಳನ್ನ ನೀವು ನೋಡ್ಕೊಳ್ಬೋದು. ಇದರಲ್ಲಿ ಮೇನ್ ಫೋಕಸ್ ನಮ್ಮ ಒಂದು ಫೋಟೋ ಮೇಲಿದೆ. ಪ್ರೈಮರಿ ಕ್ಯಾಮ್ರಾ ಅಲ್ಲಿಂದ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಟ್ ವೈಡ್ ಆ್ಯಂಗಲ್ನ ಒಂದು ಹಿಂದಿನ ಭಾಗ ಅಷ್ಟೊಂದು ಜಾಸ್ತಿಯಾಗಿ ಬ್ಲರ್ ನೋಡ್ತಾ ಇಲ್ಲ. ಎಕ್ಸಾಂಪಲ್ ನಾವೀಗ ಈ ಒಂದು ಪೋರ್ಟ್ರೇಟ್ ಫೋಟೋಗಳನ್ನ ನೋಡ್ಕೋಬಹುದು, ಮತ್ತೆ ಈ ಒಂದು ಫೋಟೋಗಳನ್ನ ಕೂಡ ನೋಡ್ಕೋಬಹುದು. ಬ್ಲರ್ ನಾವು ಹಿಂದಿನ ಭಾಗ ಜಾಸ್ತಿ ನೋಡ್ತಾ ಇಲ್ಲ. ಸೊ ಬೇರೆ ಸ್ಮಾರ್ಟ್ ಫೋನಲ್ಲಿ ಡೂಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ, ಅಲ್ಲೆಲ್ಲ ನಮಗೆ ಒಂದು ವೈಡ್ ಆ್ಯಂಗಲ್ ಕೊಟ್ಟಿರಲ್ಲಿ ಡೆಪ್ತ್ ಸೆನ್ಸರ್ ಇರುತ್ತೆ. ಆ ಒಂದು ಡೆಪ್ತ್ ಸೆನ್ಸರ್ನ ಸಹಾಯದಿಂದ ಮೇನ್ ಪ್ರೈಮರಿ ಕ್ಯಾಮ್ರಾ ಶೂಟ್ ಮಾಡ್ಕೊಂಡಾಗ ನಮಗೆ ಆಬ್ವಿಯಸ್ಲಿ ಒಂದು ಪೋರ್ಟ್ರೇಟ್ ಆಗಲಿ ಬೊಕೆ ಎಫೆಕ್ಟ್ನ ನೋಡ್ತೀವಿ, ತುಂಬ ಬ್ಲರ್ನ ನೋಡ್ತೀವಿ. ಬಟ್ ಈ ಒಂದು ವೈಡ್ ಆ್ಯಂಗಲ್ನ ಸಹಾಯದಿಂದ ಅಷ್ಟೊಂದು ಬ್ಲರ್ ಪಡೆಯೋಕ್ಕಾಗಲ್ಲ. ಮತ್ತೆ ನಿಮಗೆ ಡೈಲಿ ಲೈಫ್ನಲ್ಲಿ ಈ ಒಂದು ವೈಡ್ ಆ್ಯಂಗಲ್ ಅಂದರೆ ಫುಲ್ ಅಪ್ಪ ಚಿಕ್ಕ ಜಾಗದಲ್ಲಿ ಕೂಡ ಇಟ್ಕೊಂಡ್ರು ಕೂಡ ನಿಮಗೆ ಫುಲ್ ಮುಂದಿನ ವ್ಯೂ ಎಲ್ಲ ಕಾಣಿಸುತ್ತೆ. ಈ ರೀತಿಯಾಗಿ ವೈಡ್ ಆ್ಯಂಗಲ್ ಇಷ್ಟ ಆಗುತ್ತಾ ಗೈಸ್, ಅಥವಾ ನಿಮಗೆ ಪೋರ್ಟ್ರೇಟ್ ಮತ್ತೆ ಒಂದು ಬ್ಯಾಕ್ ಗ್ರೌಂಡ್ ಬ್ಲರ್ ಆಗುವಂಥ ಒಂದು ಬೊಕೆ ಎಫೆಕ್ಟ್ನ ಫೋಟೋಗಳು ಇಷ್ಟ ಆಗುತ್ತೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಇನ್ನು ಮುಂದಿನ ಕ್ಯಾಮ್ರಾ ಕೂಡ 8 ಮೆಗಾ ಪಿಕ್ಸೆಲ್ನ ಕೊಡಿದ್ದಾರೆ. ಇಲ್ಲಿ LED ಫ್ಲಾಶ್ ಆಗಿರಲಿ ಅಥವಾ ಬೇರೆ ಯಾವುದೇ ಆಪ್ಷನ್ ನಿಮಗೆ ಸಿಗ್ತಾ ಇಲ್ಲ. ಬಟ್ ಇದರ ಒಂದು ಕ್ವಾಲಿಟಿನ ಕೂಡ ನೋಡ್ಕೋಬಹುದು. ಕಲರ್ ಸ್ಯಾಚುರೇಷನ್ ಎಲ್ಲ ತುಂಬಾ ಜಾಸ್ತಿ ಓವರ್ ಎಕ್ಸ್ಪೋರ್ಟೆಡ್ ಇದೆ. ಸೊ ನೀವು ಇದರಿಂದ ಫೋಟೋಗಳನ್ನ ನೋಡ್ಕೊಂಡು ಎಕ್ಸಾಂಪಲ್ ತಿಳ್ಕೋಬಹುದು. ಸೊ ತುಂಬಾ ಬ್ರೈಟರ್ ಮತ್ತೆ ತುಂಬಾ ಒಂದು ವೈಟಿಶ್ ಫೋಟೋಗಳು ನೋಡ್ತಾ ಇದ್ವಿ. ಬ್ಯೂಟಿ ಎಕ್ಸ್ಪರ್ಟ್ ಆಗಲಿ ಲೈಕ್ ವಿವೋ ಆಗಲಿ ಓಪೋ ಆಗಲಿ ಈ ರೀತಿಯಾಗಿ ಒಂದು ತುಂಬಾ ಓವರ್ ಎಕ್ಸ್ಪೋರ್ಟೆಡ್ ಒಂದು ಫೋಟೋಗಳನ್ನ ನೋಡ್ತಾ ಇದ್ವಿ. ನನಗಂತೂ ಮುಂದಿನ ಕ್ಯಾಮ್ರಾ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಹಿಂದಿನ ಕ್ಯಾಮ್ರಾ ಒಂದು ಲೆವೆಲ್ ಓಕೆ, ಮತ್ತೆ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಹೇಳ್ಕೋಬಹುದು. ಈ ಒಂದು ಬಜೆಟ್ ರೇಂಜ್ಗೆ ನಾವು ಸ್ಯಾಮ್ಸಂಗ್ ಕಡೆಯಿಂದ ಇದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಇನ್ನು ಕೊನೆಯದಾಗಿ ಈ ಒಂದು ಫೋನ್ನ ಪ್ರೊಸೆಸರ್ನ ಚೆಕ್ ಮಾಡ್ಕೊಂಡಾಗ ಸ್ಯಾಮ್ಸಂಗ್ನ Exynos 7904 ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಇದು ಈಕ್ವಲ್ ಟು ಸ್ನ್ಯಾಪ್ಡ್ರ್ಯಾಗನ್ 636 ಕೂಡ ಆಗಲ್ಲ, ಮತ್ತೆ ಸ್ನ್ಯಾಪ್ಡ್ರ್ಯಾಗನ್ 660 ಕೂಡ ಆಗಲ್ಲ. ಸೊ ಮಧ್ಯದಲ್ಲಿ ಈ ಒಂದು ಫೋನ್ ಪ್ರೊಸೆಸರ್ ಕೆಲಸ ಮಾಡ್ತಾ ಇದೆ. ನನಗಂತೂ ಪರ್ಫಾರ್ಮೆನ್ಸ್ ವೈಸ್ ಆಗಿ ಈ ಒಂದು ಫೋನ್ ಇಷ್ಟ ಆಗಲಿಲ್ಲ. ನಾನೊಂದು ಕಳೆದ 2 ಗಂಟೆಯಿಂದ ಪಬ್ಜಿ ಕೂಡ ಆಡಿದ್ದೀನಿ. ಇದರಲ್ಲಿ 3 ದಿವಸ ನಾನು ಪಬ್ಜಿ ತುಂಬ ಆಡಿದ್ದೀನಿ, 2 ದಿವಸ ನಾನು ಇದನ್ನ ಬೇರೆ ಟೆಸ್ಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾ ಎಲ್ಲ. ಸೊ 3 ದಿವಸದಲ್ಲಿ ನನಗೆ ತುಂಬ ಬಿಸಿ ಫೀಲ್ ಆಯಿತು. ಮತ್ತೆ ನೀವೊಂದು ಹೈ ಡೆಫಿನೇಷನ್ ಇಟ್ಕೊಂಡು ಇಂದು ಪಬ್ಜಿ ಅಂತೂ ಆಟ ಆಡೋಕ್ಕಾಗಲ್ಲ. ಫ್ರೇಮ್ ಡ್ರಾಪ್ಸ್ನ ನೋಡ್ತೀರಾ, ಬಟ್ ಲೋ ಗ್ರಾಫಿಕ್ ಇಟ್ಕೊಂಡು ಆಡಿದ್ರು ನೀವು ತುಂಬ ಬಿಸಿನ ನೋಡ್ತೀರಾ. ನಾನು ಕಳೆದ ಅರ್ಧ ಗಂಟೆಯಿಂದ ಪಬ್ಜಿ ಆಡಿದ್ದೆ, ಆವಾಗ ಸ್ಲೋ ಆಗಿ ಸ್ವಲ್ಪ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ 1 ಗಂಟೆ ಆಯಿತು, 1.5 ಗಂಟೆ ಆಯಿತು, ಅದೇ ರೀತಿಯಾಗಿ ಜಾಸ್ತಿ ಬಿಸಿ ಆಗ್ತಾ ನನಗೆ ಕೈ ಹಚ್ಚಿದಾಗ ತುಂಬ ಬಿಸಿ ಫೀಲ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ಯಾಮ್ರಾ ಅಕ್ಕಪಕ್ಕದಲ್ಲೆಲ್ಲ ನೀವು ತುಂಬ ಬಿಸಿ ಫೀಲ್ ಮಾಡ್ತೀರಾ. ಇದರಲ್ಲಿ ಹಿಂದಿನ ಭಾಗ ಏನಾದರೂ ಒಂದು ಸ್ವಲ್ಪ ಮೆಟಲ್ ಬಾಡಿ ಕೊಟ್ಟಿದ್ರಪ್ಪ ಅಂದರೆ ತುಂಬ ಬಿಸಿ ನೋಡ್ತಾ ಇದ್ವಿ. ಪ್ಲಾಸ್ಟಿಕ್ ಇದೆ, ಮತ್ತು 5000 mAh ಬ್ಯಾಟ್ರಿ ಇದೆ. ಸೊ ಹೀಗಾಗಿ ಸ್ವಲ್ಪ ನಾವು ಬಿಸಿ ಫೀಲ್ ಮಾಡ್ತಾ ಇದ್ವಿ. ಸೊ ಪಬ್ಜಿ ಎಲ್ಲ ಆಟ ಆಡ್ಕೋಕೆ ಪಕ್ಕ ಈ ಒಂದು ಫೋನ್ ತೊಗೊಳಿಕ್ಕೆ ಹೋಗ್ಬಿಡಿ. ಪಬ್ಜಿ ಇದರಲ್ಲಿ ಪರ್ಫೆಕ್ಟ್ ಆಗಿ ನಡೆಯಲ್ಲ. ಸ್ನ್ಯಾಪ್ಡ್ರ್ಯಾಗನ್ ಅಲ್ಲಿ ನೀವು 636 ಅಥವಾ 660 ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗ್ಬೋದು ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ 4 GB ರ್ಯಾಮ್ ಇದ್ರೂ ಕೂಡ ನೀವು ಪಕ್ಕ ಸ್ವಲ್ಪ ಫ್ರೇಮ್ ಡ್ರಾಪ್ ಮತ್ತು ಲ್ಯಾಗ್ನ ನೋಡ್ತೀರಾ. ಸೊ ಫ್ರೆಂಡ್ಸ್, ಇದಷ್ಟು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆಗಿತ್ತು, ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ನೀವೇನಾದರೂ ಒಂದು ಸ್ಯಾಮ್ಸಂಗ್ ಫೋನ್ಸ್ ನನಗೆ ಮಾತ್ರ ಇಷ್ಟ ಆಗುತ್ತಪ್ಪ, ಸ್ಯಾಮ್ಸಂಗ್ ಬಿಟ್ಟು ಬೇರೆ ಯಾವುದೇ ಫೋನ್ ಇಷ್ಟ ಆಗಲ್ಲ ಅಂದರೆ ಮಾತ್ರ ಸ್ಯಾಮ್ಸಂಗ್ M20 ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಅದರ್ವೈಸ್ ನೋಟ್ 7 ಬರ್ತಾ ಇದೆ, Realme 3 ಬರ್ತಾ ಇದೆ, Asus ಫೋನ್ M3 Pro ಕೂಡ ಬರ್ಬೋದು. ಇದರ ಒಂದು ಮುಂದಿನ ಡಿವೈಸ್ಗಳು ಬರುತ್ತೆ. ಸೊ ಅದಕ್ಕೆಲ್ಲ ವೇಟ್ ಮಾಡಿ. ಚೈನೀಸ್ ಫೋನ್ ಅಂತ, ಇದು ಕೂಡ ಚೈನೀಸ್ ಫೋನ್, ಅದು ಕೂಡ ಚೈನೀಸ್ ಫೋನ್. ಸೊ ನೀವು ಈ ರೀತಿಯಾಗಿ ಕಮೆಂಟ್ನ ಕೂಡ ನನಗೆ ಮಾಡ್ತಾ ಇದ್ರೆ, ಬಟ್ ಚೈನೀಸ್ ಫೋನ್ ಯಾವುದು ನಮ್ಮ ಭಾರತ ಫೋನ್ ಆಗಿಲ್ಲ, ಇದು ಕೂಡ ಚೈನಾ ಫೋನ್ ಅಂತ ಹೇಳ್ಬೋದು. ಹೊರದೇಶದ ಫೋನ್ ಆಗಿದೆ, ಸೌತ್ ಕೊರಿಯಾ ಫೋನ್. ಶೋಮಿ ಚೈನಾ ಕಂಪ್ನಿ, Asus ಕೂಡ ಬೇರೆ ಹೊರಗಿನ ಕಂಪ್ನಿ ಆಗಿದೆ. ಸೊ ಹೀಗಾಗಿ ನಾವು ಯಾವ ಫೋನ್ಗೆ ಇಷ್ಟಪಡ್ತೀವಿ, ಯಾವ ಒಂದು ಫೋನ್ ಒಳ್ಳೆ ಫ್ಯೂಚರ್ ಕೊಡ್ತಾ ಇದೆ, ಇದಕ್ಕೆ ಸಪೋರ್ಟ್ ಮಾಡೋಣ. ನಮ್ಮ ಭಾರತದಲ್ಲಿ ಯಾವಾಗ ಫೋನ್ ಬರುತ್ತೆ ಆವಾಗ ಆಬ್ವಿಯಸ್ಲಿ ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಗೈಸ್, ನಿಮ್ಗೆ ಏನು ಅನಿಸುತ್ತೆ? ನಿಮಗೆ M20ನ ಪರ್ಚೇಸ್ ಮಾಡ್ತಾ ಇದ್ದೀರಾ? ನಿಮಗೆ ಇದರಲ್ಲಿ ಏನೂ ಒಂದು ಇಷ್ಟ ಆಗಲಿಲ್ಲ, ಅಥವಾ ನೀವು ಯಾವ ಒಂದು ಫೋನ್ಗೆ ವೇಟ್ ಮಾಡ್ತಿದ್ದೀರಾ? ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ. ಸೊ ಇದಷ್ಟು ನನ್ನ ಒಪಿನಿಯನ್ ಆಗಿತ್ತು. ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನಿಮಗೆ ನಾಳೆ ಸಿಗ್ತೀನಿ.